Hello everyone, welcome to our YouTube channel Physics Hub. Today we will discuss the part 4 of the complete paper discussion on KSET 2021 Physical Science paper. Let us start with today's first question. The op-amp circuit given below has RC values of 1. A triangular input is applied to it as shown. The output obtained is given by. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ op-amp ಕೊಟ್ಟಿದ್ದಾರೆ and this is the input and options ಅಲ್ಲಿ ಔಟ್ಪುಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಇನ್ಪುಟ್ ಗೆ ಮ್ಯಾಚ್ ಆಗ್ತಕ್ಕಂಥ ಔಟ್ಪುಟ್ ಯಾವ್ದಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ ಇನ್ಪುಟ್ ಅಲ್ಲಿ ಏನಿದೆ ಕೆಪಾಸಿಟರ್ ಇದೆ ಅಂಡ್ ಫೀಡ್ಬ್ಯಾಕ್ ಅಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ಇಫ್ ನಮ್ದು ಇನ್ಪುಟ್ ಅಲ್ಲಿ ಕೆಪಾಸಿಟರ್ ಇತ್ತಂದ್ರೆ ಅದನ್ನ ನಾವೇನ್ ಕರಿತೀವಿ ಡಿಫ್ರೆನ್ಸಿಯೇಟರ್ ಅಥವಾ ಹೈ ಪಾಸ್ ಫಿಲ್ಟರ್ ಅಂತ ಹೇಳಿ ಕರಿತೀವಿ. ಸೊ CDH ಅಂತ ಹೇಳಿ ನೆನಪಿಟ್ಕೊಳ್ರಿ. ಇಫ್ ಇನ್ಪುಟ್ ಅಲ್ಲಿ ನಮ್ದು ರೆಸಿಸ್ಟೆನ್ಸ್ ಇತ್ತು ದೆನ್ ಅದನ್ನ ನಾವು ಇಂಟಿಗ್ರೇಟರ್ ಅಂತ ಕರಿತೀವಿ ಅಂಡ್ ಲೋ ಪಾಸ್ ಫಿಲ್ಟರ್ ಅಂತ ಕರಿತೀವಿ. ಸೊ CDH ಅಂಡ್ RIL ಅಂತ ಹೇಳಿ ನೆನಪಿಟ್ಕೊಳ್ರಿ. ಅಂಡ್ ಇಲ್ಲಿ ನೋಡ್ರಿ ಏನದ ಇನ್ಪುಟ್ VI ಇದೆ ಅದು ಯಾವ ಟರ್ಮಿನಲ್ ಇದೆ ನೆಗೆಟಿವ್ ಟರ್ಮಿನಲ್. ನೆಗೆಟಿವ್ ಟರ್ಮಿನಲ್ ಇಸ್ ಕಾಲ್ಡ್ ಆಸ್ ದಿ ಇನ್ವರ್ಟಿಂಗ್ ಟರ್ಮಿನಲ್. ಸೊ ಅವಾಗ ನಮ್ದು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಏನಾಗುತ್ತೆ ಅಂದ್ರೆ -RF ಡಿವೈಡೆಡ್ ಬೈ Rin ಅಥವಾ R1. ಇಲ್ಲಿ ಏನದ ನಮ್ದು ಕೆಪಾಸಿಟನ್ಸ್ ಏನಿರ್ತದ ಅದು. ಸೊ ನಮ್ದು V0 ಔಟ್ಪುಟ್ ಏನಾಗತ್ತಾ -RF ಡಿವೈಡೆಡ್ ಬೈ R1 ಇಂಟು Vin ಆಗಿರ್ತದ. ಸೊ ನಮ್ದು ಏನಾಗಿರ್ತ ಮೈನಸ್ ಟೈಮ್ಸ್ ದಿ RF ಬೈ R1 ಇಂಟು Vin ಆಗಿರ್ತದ. ಸೊ ಗ್ರಾಫ್ ಮಸ್ಟ್ ಶುಡ್ ಸ್ಟಾರ್ಟ್ ವಿತ್ ದಿ ಮೈನಸ್. ಸೊ ನೋಡ್ರಿ ಇಲ್ಲಿ ಆಪ್ಷನ್ ಬಿ ಅಂಡ್ ಡಿ ಡಿಸ್ಕಾರ್ಡೆಡ್ ಯಾಕಂದ್ರೆ ಪಾಸಿಟಿವ್ ಇಂದ ಗ್ರಾಫ್ ಸ್ಟಾರ್ಟ್ ಇದಾವೆ. ಸೊ ಆಪ್ಷನ್ ಎ ಅಂಡ್ ಆಪ್ಷನ್ ಸಿ ನೋಡ್ರಿ. ಸೊ ಇಲ್ಲಿ ಇನ್ಪುಟ್ ಅಲ್ಲಿ ಕೆಪಾಸಿಟನ್ಸ್ ಇದೆ. ಸೊ ಡಿಫ್ರೆನ್ಸಿಯೇಟರ್ ಏನಿರ್ತದ ಇನ್ಪುಟ್ ಅಲ್ಲಿ ನಾವು ಟ್ರಯಾಂಗುಲರ್ ವೇವ್ ಅನ್ನು ಕೊಟ್ರೆ ಅದು ನಮಗೆ ಸ್ಕ್ವೇರ್ ವೇವ್ ಕೊಡ್ತದ. ಸೊ ಅದು ಸ್ಕ್ವೇರ್ ವೇವ್ ಅಲ್ಲಿ ಯಾವ್ದು ಕರೆಕ್ಟ್ ಹಂಗಿದ್ರೆ ಆಪ್ಷನ್ ಎ ಅಂಡ್ ಸಿ ನೋಡ್ರಿ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ RC ವ್ಯಾಲ್ಯೂಸ್ ಆಫ್ 1 ಅಂತ ಕೊಟ್ಟಿದ್ದಾರೆ. ಸೊ 1 ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಗ್ರಾಫ್ ಯಾವುದು ದಟ್ ಈಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next question, in this circuit given below, VI is 5 volt, that is input voltage. R1 is 1 kilo ohm and R2 is 10 kilo ohm. The current through R1 is. So current through R1 ಅನ್ನು ನಾವು I is equal to V by R1 ಅಂತೇಳಿ ಫೈಂಡ್ ಔಟ್ ಮಾಡ್ತೀವಿ. ಸೊ VI is equal to 5 volt ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು KVL. at this node ಎಷ್ಟು ವೋಲ್ಟೇಜ್ ಇರ್ತದ ಸೇಮ್ ವೋಲ್ಟೇಜು ಈ ನೋಡ್ ಅಲ್ಲಿ ಪ್ರೆಸೆಂಟ್ ಇರ್ತದ. ಸೊ ನಾವು V is equal to ಏನು ಬರಿಬೋದು ವೋಲ್ಟೇಜ್ 5 ಮೈನಸ್ 0 ಡಿವೈಡೆಡ್ ಬೈ R1 ಎಷ್ಟು ಕೊಟ್ಟಿದ್ದಾರೆ 1 ಕಿಲೋ ಓಮ್. ಸೊ 1 ಕಿಲೋ ಓಮ್ ಅನ್ನು ಹೆಂಗೆ ಬರಿಬೋದು 5 ಡಿವೈಡೆಡ್ ಬೈ 1 ಇಂಟು 10 ಟು ದಿ ಪವರ್ ಆಫ್ 3 ಓಮ್. ಸೊ 5 ಇಂಟು 10 ಟು ದಿ ಪವರ್ ಆಫ್ 3 ಮೇಲೆ ಹೋದ್ರೆ 10 ಟು ದಿ ಪವರ್ ಆಫ್ -3 ಮಿಲಿ ಆಂಪಿಯರ್. ಸೊ ಕರೆಂಟ್ ಎಷ್ಟಾಗುತ್ತಾ ಥ್ರೂ ದಿಸ್ R1 ಈಸ್ 5 ಮಿಲಿ ಆಂಪಿಯರ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question, 4 negative edge triggered JK flip-flops are connected as a ripple counter as shown below. The ripple counter is cleared at time t0 and input V1, which is a set of square pulses is applied from time t0 to t1. The output at t1 is. So this is the positive edge triggered ಆಗಿರ್ತದ, this is negative edge triggered ಆಗಿರ್ತದ. ಅವ್ರೇನು ಕೊಟ್ಟಿದ್ದಾರೆ 4 negative edge triggered JK flip-flops ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನದ 5 ಡೌನ್ ಕೌಂಟ್ಸ್ ಇದಾವೆ. ಸೊ 1 2 3 4 5. ಸೊ ನಾವೇನ್ ಮಾಡ್ಕೋಬೇಕು LSB ಟು MSB ಡಿನೋಟ್ ಮಾಡಬೇಕು. ದಟ್ ಈಸ್ Q1 Q0 Q1 Q2 ಅಂಡ್ Q3. ಸೊ ಇನಿಷಿಯಲಿ ಏನಾಗಿರ್ತದ 0 0 0 ಆಗಿರ್ತದ JK ಅವಾಗ JK ಫ್ಲಿಪ್ ಫ್ಲಾಪ್ ಆಫ್ ಇದ್ದಾಗ. JK ಫ್ಲಿಪ್ ಫ್ಲಾಪ್ ಆನ್ ಆಗ್ಬೇಕಾಗಿತ್ತಂದ್ರೆ ಏನಾಗಬೇಕು ಟಾಗಲ್ ಆಗಬೇಕು. ಟಾಗಲ್ ಕಂಡೀಷನ್ ಏನಿದೆ J is equal to 1 ಅಂಡ್ K is equal to 1 ಆದಾಗ ಟಾಗಲ್ ಕಂಡೀಷನ್ ಆಗುತ್ತಾ. ಸೊ ಅವಾಗ ಏನಾಗುತ್ತಾ ಫಸ್ಟ್ ಕ್ಲಾಕ್ ಪಲ್ಸಿಗೆ ಏನಾಗುತ್ತಾ 1 1 1 1 ಆಗುತ್ತಾ. ಸೊ 1 1 1 1 ಅಂದ್ರೆ ದಿಸ್ ಈಸ್ 15. ಟೋಟಲ್ ಎಷ್ಟು ಆಗ್ತದ 15 ಕೌಂಟ್ ಆಗ್ತದ. ಆಫ್ಟರ್ 5 ಕೌಂಟ್ಸ್ ಯಾಕಂದ್ರೆ 5 ನೆಗೆಟಿವ್ ಎಜ್ ಟ್ರಿಗರ್ಸ್ ಇದಾವೆ 1 2 3 4 5. ಸೊ ಆಫ್ಟರ್ ಅಂದ್ರೆ 5 ಮೀನ್ಸ್ 11th ಕೌಂಟ್ ಏನಾಗುತ್ತಾ 11 ಅನ್ನು ನಾವು ಹೆಂಗ್ ಬರಿಬೋದು 1 Q0 Q1 0 1. ಸೊ ಆಪ್ಷನ್ಸ್ ನೋಡ್ರಿ ಯಾವ್ದು ಮ್ಯಾಚ್ ಆಗುತ್ತಾ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಟನಲ್ ಡಯೋಡ್ ಆಸಿಲೇಟರ್ ಹ್ಯಾಸ್. ಇಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಅನ್ನು ಕೊಟ್ಟಿದ್ದಾರೆ, ಅವುಗಳಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಟನಲ್ ಡಯೋಡ್ ಆಸಿಲೇಟರ್ ಹ್ಯಾಸ್ ದಿ ಹೈ ಸ್ಪೀಡ್ ಅಂಡ್ ಲೋ ನಾಯ್ಸ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಏನಂದ್ರೆ 1 and 3 are true, 2 and 4 are false. So option B is the correct answer.
Next question. When a JFET is cut off, the depletion layers are. ಅಂದ್ರೆ JFET ಕಟ್ ಆಫ್ ಆದಾಗ ಡಿಪ್ಲಿಷನ್ ಲೇಯರ್ ಏನಾಗ್ತಾವ ಅಂತ ಕೇಳಿದ್ದಾರೆ. JFET ಅಂದ್ರೆ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಸೊ ಅವಾಗ ಡಿಪ್ಲಿಷನ್ ಲೇಯರ್ ಏನಾಗ್ತಾವ ಅಂದ್ರೆ ಟಚಿಂಗ್ ಈಚ್ ಅದರ್. ಸೊ ಆಪ್ಷನ್ B is the correct answer. Next question. The characteristics of PN junction LED are. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇವುಗಳಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಚೂಸ್ ಮಾಡಬೇಕು. ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಗಿವನ್ ಬಿಲೋ. ಸೊ ಇಲ್ಲಿ ನೋಡಿ LED PN junction ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರ್ತದ ನೋಡ್ರಿ. First one, it emits light by stimulated emission. So this one is wrong because LED PN junction ಏನಿರ್ತದಲ್ಲ, it emits light by the spontaneous emission. So first one is wrong. Next, it emits light by the spontaneous emission. So this one is correct. The typical line width of the light emitted is 30 to 50 nanometer. This is also correct. The photons emitted have the random phases. So this is also correct. So option check ಮಾಡಿ 2, 3, 4 are true and 1 is false. So option C is the correct answer. Next question. The number of comparators used in 8-bit flash analog to digital converter is. So number of comparators is equal to 2 raised to n minus 1 is the formula. So ಇಲ್ಲಿ n is equal to 8, that is the 8-bit. So 2 raised to 8 minus 1. So 2 raised to 8 ಅಂದ್ರೆ 256 minus 1. So 255 is the correct answer. So the number of comparators used in an 8-bit flash analog to digital converter is 255. So option D is the correct answer. Next question. The signal to noise at the input of the system is minus 100 decibel. Which of the following will use to obtain an signal to noise of 20 decibel at the output? So input ಅಲ್ಲಿ minus 100 decibel signal to noise ratio ಐತೆ. ಸೊ ಅದನ್ನ ಔಟ್ಪುಟ್ ಅಲ್ಲಿ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅನ್ನ 20 ಡಿಸಿಬಲ್ ಗೆ ತರಬೇಕಾಗಿತ್ತಂದ್ರೆ ಈ ಕೆಳಗಿನ ಯಾವ ಆಂಪ್ಲಿಫೈಯರ್ ಅನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಲಾಕ್ ಇನ್ ಆಂಪ್ಲಿಫೈಯರ್. ಇದೇನ್ ಮಾಡ್ತದಂದ್ರೆ ಟು ಚೇಂಜ್ ದಿ ಸಿಗ್ನಲ್ ಟು ನಾಯ್ಸ್ the ratio from minus 100 decibel at the input to 20 decibel at the output. The system must use a high gain low noise amplifier, that is lock-in amplifier. Next question. In the helium atom, the two electrons separated by gamma 1 2 how the potential energy is given by. So here potential energy is given by E square divided by 4 pi epsilon naught into gamma 1 2. That is option C is the correct answer. So potential energy denoted by U, that is equal to E square divided by 4 pi epsilon naught into R. So here the two electrons are separated by gamma 1 2. So distance is given as gamma 1 2. So here R is replaced by gamma 1 2. So option C is the correct answer. Next question. Hyperfine structure associated with nuclear refers to. So this hyperfine structure is associated with the splitting of the electronic energy levels. So option B is the correct answer. Next question. The magnetic moment of carbon is. So ಇಲ್ಲಿ 12C6 ಕೊಟ್ಟಿದ್ದಾರೆ. So A is the mass number, that is 12. So here number of protons and number of neutrons are even. So they are equal. For even Z and even N, the magnetic moment is equal to 0. So option C is the correct answer. Next question. For a given N and L values of the energy levels of hydrogenic atoms in the non-relativistic approximation, there are. So non-relativistic approximation ಅಲ್ಲಿ ಕೊಟ್ಟಿರ್ತಕ್ಕಂಥ N and L values ಗೆ ಎಷ್ಟು ಡಿಜೆನರೇಟ್ ಸ್ಟೇಟ್ಸ್ ಗಳು ಅವೈಲೇಬಲ್ ಇರ್ತಾವ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 into 2L plus 1 degenerate states available ಇರ್ತವೆ. So option A is the correct answer. Next question. In the Born-Oppenheimer approximation, the nuclear wave equation can be solved using the calculated electronic energy as a potential energy. So option D is the correct answer. Next question. In atomic spectra, if subshell of a given electron configuration is more than half filled, the resulting multiplet is called as the inverted multiplet. So option A is the correct answer. ಇಲ್ಲಿ D2 inverted multiplet ಯಾವುದಂದ್ರೆ that is D8.
ಸೊ ದಿಸ್ ಇಸ್ ದಿ ಮೋರ್ ದೆನ್ ಹಾಫ್ ಫೀಲ್ಡ್ ಇರ್ತದೆ. ಸಿಮಿಲರ್ಲಿ P1 ಮೈನೋಟೆಡ್ ಮಲ್ಟಿಪ್ಲೇಟ್ ಯಾವುದಂದ್ರೆ ದಟ್ ಈಸ್ P5. Next question. A continuous wave helium neon laser beam has the optical power of 5 milliwatt with the beam radius of 0.5 mm, that is millimeter. Irradiance of the beam in kilowatt per meter square is. ಸೊ ಇಲ್ಲಿ ನಮಗೆ ಇರ್ರೇಡಿಯನ್ಸ್ ಅನ್ನು ಕೇಳಿದ್ದಾರೆ. ಸೊ ಕೊಟ್ಟಿದ್ದನ್ನ ಪವರ್ ದಟ್ ಈಸ್ 5 ಮಿಲಿವ್ಯಾಟ್, ಅದನ್ನ ನಾವು 5 into 10 to the power of -3 ವ್ಯಾಟ್ ಅಂತ ಬರಿಬಹುದು. ನೆಕ್ಸ್ಟ್ ಗಿವನ್ ರೇಡಿಯಸ್ ಈಸ್ 0.5 millimeter. So 0.5 into 10 to the power of -3 meter. So we can write it as 5 into 10 to the power of -4 meter. Next we have to find the area of the beam cross section, that is A is equal to pi r square. So put the values. Pi is equal to 3.142 into r is equal to, that is 5 into 10 to the power of -4 meter whole square. So we will get area as 7.854 into 10 to the power of -7 meter square. Then we have to find the irradiance, that is power divided by area, means irradiance is the ratio of power to the area. So here put the value of power and area. We will get 6370 watt per meter square, but in question they mentioned kilowatt per meter square. So convert this watt per meter square into kilowatt per meter square. So we will get I is equal to 6.4 kilowatt per meter square. So option C is the correct answer. Next question. The intensity of the emission line in the rotational spectrum of the molecule has the maximum value for the rotational quantum number J of the upper state is. So here option D is the correct answer, that is square root of kT divided by 2BHC minus 1 by 2. ಇಲ್ಲಿ ನೋಡ್ರಿ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ, ಇಲ್ಲಿ ಏನದ ಆಪ್ಷನ್ ಎ ಅಲ್ಲಿ ಸ್ಕ್ವೇರ್ ರೂಟ್ ಅಲ್ಲಿ 1 by 2 ಅದ, ಇಲ್ಲಿ ಆಪ್ಷನ್ ಡಿ ಅಲ್ಲಿ ಸ್ಕ್ವೇರ್ ರೂಟ್ ಹೊರಗಡೆ 1 by 2 ಅದ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಿಸ್ ಇಸ್ ದ ಡೈರೆಕ್ಟ್ ಫಾರ್ಮುಲಾ, ರಿಮೆಂಬರ್ ದಿಸ್ ಒನ್, ಫಾರ್ ದಿ intensity of emission line in the rotational spectra. Next question. The profile of spectral line is I of V is equal to I naught divided by V minus V naught square plus R square. Then the coherence length associated with the line will approximately equal to. So illi the coherence length, that is LC, is related to the bandwidth, that is delta V of the spectral line. For the Lorentzian profile, the bandwidth is 2R. So delta V ಏನಾಗುತ್ತಾ for this profile 2R ಆಗುತ್ತಾ. So ನಮಗೆ ಗೊತ್ತಿದೆ that is coherence length is approximately equal to C divided by delta V ಅಂತ ಹೇಳಿ. So ಇಲ್ಲಿ C is the speed of light and delta V is the bandwidth. So bandwidth of the Lorentzian force ಏನು ಕೊಟ್ಟಿದ್ದಾರೆ, that is I of V is equal to I naught divided by V minus V naught whole square plus R square. So ಇಲ್ಲಿ the bandwidth is nothing but full width half maximum, that is equal to 2R. So delta V is equal to 2R ಆಯಿತು. So put in the formula. So LC is directly proportional to the LC andre coherence length. So that is approximately equal to C by 2R. So now direct relation ತಕೊಂಡ್ರೆ LC is approximately equal to C by R. So option B is the correct answer. Next question. In a simple cubic crystal, X-rays of the wavelength lambda alpha is diffracted from the 100 plane at the certain angle theta, and of the wavelength lambda beta from the 110 plane at the same angle. The ratio of lambda alpha to the lambda beta is then equal to. ಇಲ್ಲೇನು ಕೊಟ್ಟಿದ್ದಾರೆ, ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ಅನ್ನು ಕೊಟ್ಟಿದ್ದಾರೆ. ಎಕ್ಸ್ರೇ ವೇವ್ಲೆಂತ್ ಏನಿದಾವೆ ಲ್ಯಾಂಬ್ಡಾ ಅಲ್ಫಾ ಅಂಡ್ ಲ್ಯಾಂಬ್ಡಾ ಬೀಟಾ ಇದಾವೆ. ಸೊ ಫಸ್ಟ್ ಪ್ಲೇನ್ ಇಸ್ 100 ಪ್ಲೇನ್ ಅಂಡ್ ಸೆಕೆಂಡ್ ಪ್ಲೇನ್ ಇಸ್ 110 ಪ್ಲೇನ್. ಸೊ ನಾವು ಇದನ್ನೇನು ಮಾಡಬೇಕು, ಅಕಾರ್ಡಿಂಗ್ ಟು ಬ್ರೈಟ್ಸ್ ಲಾ ಸಾಲ್ವ್ ಮಾಡಬೇಕು. ಸೊ ಡಿ ಇಸ್ ದಿ ಇಂಟರ್ಪ್ಲೇನರ್ ಸ್ಪೇಸಿಂಗ್, ದಟ್ ಡಿ ಇಸ್ ಈಕ್ವಲ್ ಟು ಫಾರ್ ಸಿಂಪಲ್ ಕ್ಯೂಬಿಕ್ ಗೆ ನಾವು ಇದನ್ನ ಹೆಂಗ್ ಬರ್ತೀವಿ ಅಂದ್ರೆ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಫಾರ್ 100 ಪ್ಲೇನಿಗೆ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಡಿ ಇಸ್ ಈಕ್ವಲ್ ಟು ಎ divided by square root of 1 square plus k0 ಅದ l0 ಅದ. ಸೊ d is equal to a ಆಗುತ್ತೆ. ನೆಕ್ಸ್ಟ್ ಫಾರ್ 110 ಪ್ಲೇನಿಗೆ ಏನಾಗುತ್ತೆ ಅಂದ್ರೆ d is equal to a divided by square root of 1 square plus 1 square is square root of 2. ಸೊ ಈ ವ್ಯಾಲ್ಯೂಸ್ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅವ್ರು ನಮಗೆ ಏನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ ಅಂದ್ರೆ ದ ರೇಷಿಯೋ ಆಫ್
lambda alpha to the lambda beta. So n lambda alpha is equal to 2 d1 sin theta and ಅದನ್ನ ನಾವು ರೇಷಿಯೋ ತಗೋಬೇಕು. ಸೊ ಲ್ಯಾಂಬ್ಡಾ ಆಲ್ಫಾ ಡಿವೈಡೆಡ್ ಬೈ ಲ್ಯಾಂಬ್ಡಾ ಬೀಟಾ ಇಸ್ ಈಕ್ವಲ್ ಟು, ಸೊ 2 ಗೆಟ್ ಕ್ಯಾನ್ಸಲ್, ಸೈನ್ ಟೀಟಾ ಗೆಟ್ ಕ್ಯಾನ್ಸಲ್, d1 ಏನಿದೆ a ಇದೆ and d2 ಏನಿದೆ a by root 2 ಅದ. ಸೊ ಟೇಕ್ ದಿ ರೇಷಿಯೋಸ್ and we will get option C as answer, that is root 2. Next question. Given below are two lists of items. Match the items of list X with those in list Y. So ಇಲ್ಲಿ one side ಏನು ಕೊಟ್ಟಿದ್ದಾರೆ list X and list Y. So choose the correct answer from the options below. So van der Waals bonding ಇದು ಯಾವುದ್ರ ಜೊತೆ ರಿಲೇಟ್ ಆಗುತ್ತೆ ನೋಡ್ರಿ, that is with argon. ಸೊ ಒಂದನೇದು ಎಲ್ಲಿದೆ ಆಪ್ಷನ್ಸ್ ನೋಡ್ರಿ, A and B ಅಲ್ಲಿದೆ. ಸೊ ಆಪ್ಷನ್ C and D are discarded. ನೆಕ್ಸ್ಟ್ ಏನಿದೆ ಅಯೋನಿಕ್ ಬಾಂಡಿಂಗ್ ಎದ್ರೋ ಕಾಣ್ತದ ನಮಗ ಕ್ಲೋರೈಡ್ ಒಳಗೆ. ಸೊ ನೋಡ್ರಿ ಎರಡನೇದಕ್ಕೆ 3 ಸೊ ಆಪ್ಷನ್ A and B ಅಲ್ಲದೆ 3 ಇದೆ. ನೆಕ್ಸ್ಟ್ ಕೋವಲೆಂಟ್ ಬಾಂಡಿಂಗ್ ಎದ್ರೋ ಸಿಗುತ್ತೆ ನಮಗ ಕಾರ್ಬನ್ ಒಳಗೆ. ಸೊ ಮೂರನೇದಕ್ಕೆ 4, ಸೊ ಆಪ್ಷನ್ A is the correct answer. Next question. In a monoatomic linear lattice, the frequency omega of an acoustical wave is given by omega is equal to 4c by m raised to 1 by 2 mod of sin ka by 2, where c is the force constant, m is the mass of the atom and k is the wave vector and a is the lattice constant. The group velocity of the acoustical wave at k is equal to pi by a is. So here omega is equal to ಏನು ಕೊಟ್ಟಿದ್ದಾರೆ ನೋಡ್ರಿ, that is the monoatomic linear lattice ಗೆ omega ಕೊಟ್ಟಿದ್ದಾರೆ. So this is very important formula, ನೆನಪಿಟ್ಕೊಳ್ರಿ ಇದನ್ನ. So omega is equal to square root of 4c by m sin ka by 2. So acoustical wave ಇದೆ at k is equal to pi by a find out ಮಾಡ್ಕೋಬೇಕು. So put the value of k is equal to pi by a in this wave equation. So we will get omega is equal to square root of 4c by m. So ನಮಗೆ ಏನು find out ಮಾಡಕ್ಕೆ ಹೇಳಿದ್ದಾರೆ, that is the group velocity. Group velocity formula ಏನು, Vg is equal to d omega by dk. ಸೊ ನಮಗೆ ಬಂದಿರತಕ್ಕಂಥ ಒಮೆಗಾನ with respect to k differentiate ಮಾಡ್ಕೋಬೇಕು. So we will get Vg is equal to 0. So option D is the correct answer. Next question. In a divalent metal with BCC lattice and lattice constant 2 angstrom, the electronic density is. So electronic density formula ಏನಂದ್ರೆ n is equal to capital N divided by V into valency. ಸೊ ಇದನ್ನ valency ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಡೈವೆಲೆಂಟ್ ಮೆಟಲ್ ಇದೆ, ಸೊ valency ಎಷ್ಟಾಗುತ್ತಾ 2 ಆಗುತ್ತಾ. ಸೊ ಹಿಯರ್ n is the effective number, that is n effective. ಸೊ n effective for BCC lattice ಮೆನ್ಷನ್ ಮಾಡಿದ್ರೆ, ಸೊ BCC lattice ಗೆ ಏನಾಗುತ್ತಾ 2 ಆಗುತ್ತಾ. ಸೊ ವಾಲ್ಯೂಮ್ ಅನ್ನು ನಾವು a cube. ಸೊ substitute all these values in this formula and we will get n is equal to, that is density is equal to 1 by 2 into 10 to the power of 24 per centimeter cube. So option C is the correct answer. Next question. The electrical conductivity sigma is given by sigma is equal to n squared tau divided by m. With the symbols having their conventional meaning, if E squared divided by h is the unit of electrical conductivity, then h being Planck's constant, which of the following is dimensionless ಅಂತ ಕೇಳಿದ್ದಾರೆ. So according to this electrical conductivity formula, sigma is equal to n squared tau divided by m and E square by h electrical conductivity unit ಆದರೆ, so here option B, that is n tau h divided by m is dimensionless quantity ಆಗ್ತದ. Next question. Seebeck coefficient S is related to the Peltier coefficient pi by the Kelvin's relation. So ಇಲ್ಲಿ Kelvin's relation ಯಾವುದಂದ್ರೆ, that is option A, that is equal to S is equal to pi by T is the relation. So this is direct formula, remember this one. ಇದರಲ್ಲಿ Seebeck coefficient ಮತ್ತೆ Peltier coefficient ಮೇಲೆ questions ಅನ್ನು ಕೇಳ್ತಾರೆ. Next question. In the following there is a assertion and reason. Assertion ಏನಿದೆ ಅಂದ್ರೆ, in pure semiconductor the temperature dependency of resistivity is given by ln rho is inversely proportional to the temperature. And reason ಏನು ಕೊಟ್ಟಿದ್ದಾರೆ ಅಂದ್ರೆ, the intrinsic carrier concentration increases exponentially with the increase in temperature. Which of the following is true ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ assertion true ಆಗಿದೆ, reason true ಆಗಿದೆ. So option D is the correct answer, that is A and R both are correct and R is the correct explanation of A. So option D is the correct answer. Next question.
In Hall effect experiment, the Hall voltage VH is observed when current I is passed through the sample placed in the magnetic field B. If the current is doubled and the magnetic field is decreased by the 4 times, then the new value of Hall voltage is. So ಇಲ್ಲಿ ನಮಗೆ ಹಾಲ್ ವೋಲ್ಟೇಜ್ ಫಾರ್ಮುಲಾ ಗೊತ್ತಿರಬೇಕು, ದಟ್ ಈಸ್ ವಿ ಎಚ್ ಇಸ್ ಇಕ್ವಲ್ ಟು ಐ ಬಿ ಡಿವೈಡೆಡ್ ಬೈ ಎನ್ ಇ ಟಿ. ಸೊ ಇಲ್ಲಿ ರಿಲೇಷನ್ ಏನು ಬರ್ತದ, ವಿ ಎಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂಟು ಬಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ವಿ ಎಚ್ ಕೊಟ್ಟಿದ್ದಾರೆ, ಅಟ್ ಇನಿಷಿಯಲ್ ಏನಿರ್ತದ ಕರೆಂಟು ಐ ಪಾಸ್ ಮಾಡ್ತಾರೆ ಅಂಡ್ ಸ್ಯಾಂಪಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಒಳಗೆ ಇಟ್ಟಿರ್ತಾರೆ. ಅದೇ ನೆಕ್ಸ್ಟ್ ಏನ್ ಮಾಡ್ತಾರೆ, ಕರೆಂಟ್ ಈಸ್ ಡಬಲ್, ಸೊ ಐ ಏನಾಯ್ತು ಡಬಲ್ ಮಾಡಿದ್ರು, ಸೊ ಐ ಟು ಈಸ್ ಈಕ್ವಲ್ ಟು 2i ಅಂಡ್ B2 the magnetic field is decreased by 4 times, so B2 ಏನು ಮಾಡಿದ್ದಾರೆ decreased by 4 times, so B by 4. So substitute these values and we will get VH1 divided by VH2, that is the ratio of the Hall voltages. So ಎಷ್ಟು ಬರ್ತದ, 2 ಬರ್ತದ. So according to the question ಇಲ್ಲಿ ಆಪ್ಷನ್ಸ್ ನೋಡ್ರಿ, so VH2 is equal to means new voltage ಏನು ಬರ್ತದ, that is equal to VH1 by 2. So ಹಾಗಿದ್ರೆ ಆಪ್ಷನ್ A is the correct answer. Next question, given that the energy gap of superconductor is 8.6 into 10 to the power of minus 4 electron volt and its transition temperature is 10 Kelvin. If the energy gap of another superconductor is 0.172 milli electron volt, then the transition temperature is given by. So ಇಲ್ಲಿ ಸೂಪರ್ ಕಂಡಕ್ಟರ್ ಅಲ್ಲಿ ಎನರ್ಜಿ ಗ್ಯಾಪ್ ಅಂಡ್ ಟ್ರಾನ್ಸಿಷನ್ ಟೆಂಪರೇಚರ್ ಇರ್ತಕ್ಕಂಥ ರಿಲೇಷನ್ ಯಾವುದಂದ್ರೆ EG is equal to KBTC. ಸೊ ಇಲ್ಲಿ ಎರಡು ಸೂಪರ್ ಕಂಡಕ್ಟಿಂಗ್ ಮಟೀರಿಯಲ್ ಇದಾವೆ, ಸೊ ಎರಡು ಎನರ್ಜಿ ಗ್ಯಾಪ್ ಅನ್ನು ಕೊಟ್ಟಿದ್ದಾರೆ. ಸೊ ನಾವು ರೇಷಿಯೋ ತಗೋಬೇಕು ಅಂಡ್ ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಟ್ರಾನ್ಸಿಷನ್ ಟೆಂಪರೇಚರ್ ಆಫ್ ದಿ ಸೆಕೆಂಡ್ ಸೂಪರ್ ಕಂಡಕ್ಟರ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಒನ್ 8.6 into 10 to the power of minus 4 electron volt, ಫಸ್ಟ್ ಎನರ್ಜಿ ಗ್ಯಾಪ್ ಆಫ್ ದಿ ಸೂಪರ್ ಕಂಡಕ್ಟರ್. ಸೆಕೆಂಡ್ ಸೂಪರ್ ಕಂಡಕ್ಟರ್ ಎನರ್ಜಿ ಗ್ಯಾಪ್ ಏನಿದೆ 0.7172 into 10 to the power of minus 3 electron volt. ಸೊ ಟ್ರಾನ್ಸಿಷನ್ ಟೆಂಪರೇಚರ್ ಒಂದನೇ ಸೂಪರ್ ಕಂಡಕ್ಟರ್ ಎಷ್ಟಿದೆ 10 ಕೆಲ್ವಿನ್ ಇದೆ, ಎರಡನೇದಕ್ಕೆ ನಾವು x ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ 1 by x is equal to 8.6 into 10 to the power of minus 4 divided by 1.7 into 10 to the power of minus 3 ಆಯಿತು. ಸೊ ಈ ರೇಷಿಯೋ ತಗೊಂಡ್ಮೇಲೆ ನಮಗೆ ಏನು ಬಂತು, x is equal to 2 Kelvin. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ದಿ ನ್ಯೂ ಟ್ರಾನ್ಸಿಷನ್ ಟೆಂಪರೇಚರ್. ಅಂದ್ರೆ ಎರಡನೇ ಸೂಪರ್ ಕಂಡಕ್ಟಿಂಗ್ ಮಟೀರಿಯಲ್ ಏನಿರ್ತಲ್ಲ ಅದರ ಟ್ರಾನ್ಸಿಷನ್ ಟೆಂಪರೇಚರ್ ಎಷ್ಟು ಅಂದ್ರೆ ದಟ್ ಈಸ್ 2 Kelvin. Next question, which of the following properties of superfluid is not correct? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟೀಸ್ ಅಲ್ಲಿ ಯಾವುದು ಸೂಪರ್ ಫ್ಲೂಯಿಡ್ ನ ಪ್ರಾಪರ್ಟಿ ಅಲ್ಲ ಅಂತ ಕೇಳಿದ್ದಾನೆ. ಸೊ ಇಟ್ ಎಕ್ಸಿಬಿಟ್ ಝೀರೋ ವಿಸ್ಕೋಸಿಟಿ, ದಿಸ್ ಇಸ್ ದಿ ಪ್ರಾಪರ್ಟಿ ಆಫ್ ಸೂಪರ್ ಫ್ಲೂಯಿಡ್. ಇಟ್ ಹ್ಯಾಸ್ ಲೋ ಥರ್ಮಲ್ ಕಂಡಕ್ಟಿವಿಟಿ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂಡ್ ಇಟ್ ಎಕ್ಸಿಬಿಟ್ಸ್ ದಿ ಫೌಂಟೈನ್ ಎಫೆಕ್ಟ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ರಾಂಗ್ ಯಾವುದಂದ್ರೆ ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ ಬೈ ದಿ ಟೂ ಫ್ಲೂಯಿಡ್ ಮಾಡೆಲ್, ಸೊ ದಿಸ್ ಇಸ್ ದಿ ರಾಂಗ್. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ನಾಟ್ ಕರೆಕ್ಟ್ ಕೇಳಿದ್ದಾರೆ, ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Next question, in liquid crystals of pneumatic phase, the orientation order function is 1 for perfect order, 0 for complete absence of order, decrease with increase of temperature for T is less than Tc, increase with increase of temperature for T is greater than Tc. Where Tc is the transition temperature, choose the correct option from the given below. So illi option C is the correct answer, that is 1, 2 and 3 are true but 4 is false. Andre for liquid crystals of pneumatic phase the orientation of the order function is 1 ಆಗಿರ್ತದ for perfect order ಗೆ, 0 ಆಗಿರ್ತದ for complete absence of the order and decrease with the increase of the temperature for T is less than Tc. So option C is the correct answer. Next question, the Compton wavelength of proton is approximately equal to 10 to the power of minus 15 meter. So option D is the correct answer. ಇಲ್ಲಿ ಕಾಪ್ಟನ್ ವೇವ್ಲೆಂತ್ ಗೆ ಸಂಬಂಧಿಸಿದ ಫಾರ್ಮುಲಾಸ್ ಅನ್ನು ಬರ್ದಿದ್ದೀನಿ. ಸೊ ಡೆಲ್ಟಾ ಲ್ಯಾಂಬ್ಡಾ is equal to h by m naught c into bracket 1 minus cos theta. So if theta is equal to 0 ಆದ್ರೆ ಡೆಲ್ಟಾ ಲ್ಯಾಂಬ್ಡಾ is equal to 0. If theta is equal to 90 degree ಆದ್ರೆ ಡೆಲ್ಟಾ ಲ್ಯಾಂಬ್ಡಾ is equal to lambda c and theta is equal to 180 degree ಆದ್ರೆ ಡೆಲ್ಟಾ ಲ್ಯಾಂಬ್ಡಾ is equal to 2 lambda c. Here lambda c is the Compton wavelength and lambda c value ಏನಾಗುತ್ತೆ ಅಂದ್ರೆ h by m naught c, that is equal to 2.42 angstrom. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನು ಕೇಳಿದ್ರೆ ಅವ್ರು Compton wavelength of proton ಕೇಳಿದ್ರು, that is approximately equal to 10 to the power of minus 15 meter ಆಗಿರ್ತದ. Next question, J divided by psi
particle has a mass of 3.097 giga electron volt by c square and energy width of 63 kilo electron volt. Its proper lifetime is approximately equal to. So lifetime is equal to tau is equal to h cut divided by the energy width that is EW. ಸೊ ಇಲ್ಲಿ ಎನರ್ಜಿ ವಿಡ್ತ್ ಏನು ಕೊಟ್ಟಿದ್ದಾರೆ 63 ಕಿಲೋ ಎಲೆಕ್ಟ್ರಾನ್ ವೋಲ್ಟ್. ಸೊ ಅದನ್ನು ನಾವು ಎಲೆಕ್ಟ್ರಾನ್ ವೋಲ್ಟ್ ಟು ಜೋಲ್ ಕನ್ವರ್ಟ್ ಮಾಡ್ಕೋಬೇಕು ಅಂಡ್ ಎಚ್ ಕಟ್ ಇಸ್ ದಿ ರೆಡ್ಯೂಸ್ಡ್ ಪ್ಲಾಂಕ್ಸ್ ಕಾನ್ಸ್ಟಂಟ್. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ, ವಿ ವಿಲ್ ಗೆಟ್ ದಿ ಲೈಫ್ ಟೈಮ್ ಆಸ್ 10 to the power of minus 15 second. So option A is the correct answer. Next question, the quark content of P delta plus plus K plus R respectively. Here P is the proton, delta plus plus are fermions because this has the 3 quark structures. K plus, that is kaons, is a boson and it has 2 quark structures. This strangeness number ಯಾವ್ದಕ್ಕೆ ಪ್ರೆಸೆಂಟ್ ಇರ್ತದೆ ಅಂದ್ರೆ ಓನ್ಲಿ ಸ್ಟ್ರೇಂಜ್ನೆಸ್ ಪಾರ್ಟಿಕಲ್ಸ್ಗೆ. ಸೊ ಕೆ ಪ್ಲಸ್ ಇಸ್ ದಿ ಸ್ಟ್ರೇಂಜ್ನೆಸ್ ಪಾರ್ಟಿಕಲ್, ಸೊ ಅದಕ್ಕೆ ಸ್ಟ್ರೇಂಜ್ನೆಸ್ +1 ಪ್ರೆಸೆಂಟ್ ಇದೆ. ಸೊ ಕೆ ಪ್ಲಸ್ ಹ್ಯಾಸ್ ದಿ ಚಾರ್ಜ್ q is equal to +1. Similarly, proton has the +1 charge and delta plus plus has the +2 charge. So totally 6 type of quarks ಬರ್ತವೆ: up, down, charm, strange, top, bottom. So according to that, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ UUD for proton, UUU for delta plus plus, US bar for K plus. Next question. Which interactions remain invariant under parity operations? So strong and electromagnetic interactions remains invariant under the parity operations. So option C is the correct answer. Next question. Which one of the following reactions is possible? So option B only possible reaction agide. So option B is the correct answer. Next question. The reaction pi minus plus which gives pi naught plus n is ಈ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಕ್ಯೂ ಬಿ ಎಲ್ ಅನ್ನು ಚೆಕ್ ಮಾಡ್ಕೋಬೇಕು. ಸೊ ಕ್ಯೂ ಕನ್ಸರ್ವ್ ಐತಿ, ಬಿ ಇಸ್ ದಿ ಬೇರೆ ಒಂದು ನಂಬರ್ ಕನ್ಸರ್ವ್ ಐತಿ, ಎಲ್ ಲೆಫ್ಟ್ ಔಟ್ ನಂಬರ್ ಕನ್ಸರ್ವ್ ಐತಿ. ಸೊ ದಿಸ್ ಇಸ್ ದಿ ಸ್ಟ್ರಾಂಗ್ ಇಂಟ್ರಾಕ್ಷನ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದಿ ಗ್ರೌಂಡ್ ಸ್ಟೇಟ್ ಸ್ಪಿನ್ ಅಂಡ್ ಪ್ಯಾರಿಟಿ ಆಫ್ ಆಕ್ಸಿಜನ್ 817 ನ್ಯೂಕ್ಲಿಯರ್ ಅಕಾರ್ಡಿಂಗ್ ಟು ಶೆಲ್ ಮಾಡೆಲ್ ಈಸ್. ಸೊ ನ್ಯೂಕ್ಲಿಯರ್ ಏನು ಕೊಟ್ಟಿದ್ದಾರೆ, ಆಕ್ಸಿಜನ್ 817. ಇಲ್ಲಿ ಮಾಸ್ ನಂಬರ್ 17 ಇದೆ, ಪ್ರೋಟಾನ್ ನಂಬರ್ 8, ನ್ಯೂಟ್ರಾನ್ ನಂಬರ್ 9. ಸೊ ಆಡ್ ಯಾವ್ದಿದೆ, ನ್ಯೂಟ್ರಾನ್. ನಾವು ಇದಕ್ಕೆ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಗ್ರೌಂಡ್ ಸ್ಟೇಟ್ ಅಂಡ್ ಪ್ಯಾರಿಟಿ. ಸೊ ನಾವೇನ್ ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು. ದಟ್ ಈಸ್ 1s 1/2 ಸ್ಕ್ವೇರ್, 1p 3/2 raised to 4, 1p 1/2 ಸ್ಕ್ವೇರ್, 1d 5/2 raised to 1. ಸೊ ದಿಸ್ ಇಸ್ ದಿ ಲಾಸ್ಟ್ ಶೆಲ್. ಸೊ ಇದ್ರ ಏನಾಗಿರ್ತದೆ, ದಿಸ್ ವ್ಯಾಲ್ಯೂ ಇಸ್ j is equal to 5/2 ಆಯ್ತು. ನೆಕ್ಸ್ಟ್ ಪ್ಯಾರಿಟಿ is equal to -1 to the power of l. ಫಾರ್ ಲಾಸ್ಟ್ ಏನದ ಡಿ ಅದ, ಸೊ ಡಿ ಎಲ್ is equal to ಏನಾಗುತ್ತಾ 2 ಆಗುತ್ತಾ. ಸೊ ಪ್ಯಾರಿಟಿ ಇಸ್ ಪಾಸಿಟಿವ್. ಸೊ 5/2 ಪ್ಲಸ್ ಇಸ್ ದಿ ಗ್ರೌಂಡ್ ಸ್ಟೇಟ್ ಸ್ಪಿನ್ ಅಂಡ್ ಪ್ಯಾರಿಟಿ ಆಫ್ ಆಕ್ಸಿಜನ್ 817 ನ್ಯೂಕ್ಲಿಯೈ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. The fact that binding energy per nucleon is approximately constant indicates that the saturation property of the nuclear force, means binding energy per nucleon is equal to constant itandre that indicates the saturation property of the nuclear force. Next question. The isospin of the ground state of deuteron is. So deuteron anna ನಾವು 1h2 or 1d2 ನು ಇಂಡಿಕೇಟ್ ಮಾಡ್ತೀವಿ. ಸೊ ಇದರ ಐಸೋಸ್ಪಿನ್ ಏನಾಗಿರ್ತದೆ ಅಂದ್ರೆ ಗ್ರೌಂಡ್ ಸ್ಟೇಟಿಗೆ, that is equal to I is equal to 0. So I is equal to 0 is the ground state isospin of deuteron. Next question. The reaction pi naught gives R plus R plus R is forbidden due to non-conservation of charge conjugation. So option D is the correct answer. Next question. The minimum kinetic energy in the laboratory system required by an alpha particle to cause the reaction is. ಸೊ ಇಲ್ಲಿ ಕೆಲವೊಂದಿಷ್ಟು ಮಾಸಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಮಿನಿಮಮ್ ಕೈನೆಟಿಕ್ ಎನರ್ಜಿಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮಿನಿಮಮ್ ಕೈನೆಟಿಕ್ ಎನರ್ಜಿ ಈಸ್ 1.54 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ದಿಸ್ ಈಸ್ ದಿ ಕಂಪ್ಲೀಟ್ ಪೇಪರ್ ಡಿಸ್ಕಷನ್ ಆಫ್ KSET 2021 ಫಿಸಿಕಲ್ ಸೈನ್ಸ್. ಸೊ ಈ
ಕೆಸೆ 2021 ಫಿಸಿಕಲ್ ಸೈನ್ಸ್ ಪೇಪರನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೇನೆ ಇನ್ 4 ಪಾರ್ಟ್ಸ್. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.